ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನು 1.5 kg ಕ್ಯಾರೆಟ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಹೊಟ್ಟೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು. ಇದನ್ನೆಲ್ಲ ನೋಡಿ ಈ ಥರ ದೊಡ್ಡದ್ರಲ್ಲೇ ತುರಿದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಈ ಥರ ತುರ್ಕೊಬೇಕು. ಮಿಕ್ಸಿಗೇನೋ ಹಾಕ್ಕೊತಾರೆ, ಅದು ಟೇಸ್ಟು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಈ ಥರ ತುರಿದಾಗ ಟೇಸ್ಟು ಸೂಪರಾಗಿರುತ್ತೆ. ನಾನು ಇದನ್ನು ಅಮ್ಮನ ಮನೆಗೆ ಹೋದಾಗ ಮಾಡಿದ್ದು ಅಮ್ಮನ ರೆಸಿಪಿ ಇದು. ಅಮ್ಮ ಯಾವ ರೀತಿ ಮಾಡಿದ್ರು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಹೆರಿಟೇಜ್ ಅವ್ರದ್ದು ಫುಲ್ ಕ್ರೀಮ್ ಮಿಲ್ಕ್ನ ತೊಗೊಂಡಿದ್ದೀನಿ. ಮತ್ತು ಕೋವಾ ತೊಗೊಂಡಿದ್ದೀನಿ, ಅನ್ಸಾಲ್ಟೆಡ್ಡು ಒಂದು 100 ಗ್ರಾಮ್ಸ್ ಇದೆ. ಇದಕ್ಕೆ 200 ಗ್ರಾಮ್ಸ್ ಇದೆ. ಮತ್ತು ಇದಕ್ಕೆ ನಾನು 5ರಿಂದ 6 ಸ್ಪೂನು ತುಪ್ಪ ಹಾಕಿದ್ದೀನಿ. ಇದಕ್ಕೆ ಜಾಸ್ತಿ ತುಪ್ಪ ಬೇಕಾಗುತ್ತೆ. ಈ ತುಪ್ಪ ದೊಡ್ಡ ಬಾಣಲಿ ಇಟ್ಬಿಟ್ಟು ತುಪ್ಪ ಕಾಯ್ದಿದ್ಮೇಲೆ ಇದಕ್ಕೆ ಕ್ಯಾರೆಟ್ನ ತುರಿದಿರೋದು ಅದಕ್ಕೆ ಹಾಕ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಕ್ಯಾರೆಟ್ ಬಂದುಬಿಟ್ಟು ತುಂಬ ಕಣ್ಣಿಗೆಲ್ಲ ಒಳ್ಳೆಯದು, ತುಂಬ ನೋಡಿ. ಹಾಗೆ ಇಲ್ಲಿ ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಹಾಲು ಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಉರಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಮ್ಮನೇ ಮಾಡ್ತಾ ಇರೋದು, ನಾನು ಅಮ್ಮನ ಮನೆಗೆ ಹೋದಾಗ ಈ ವಿಡಿಯೋ ಮಾಡ್ಕೊಂಡಿದ್ದು. ನೋಡಿ, ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸಕ್ಕರೆ ತೊಗೊಂಡಿದ್ದೀನಿ. ಆ ಕ್ಯಾರೆಟು ಎಷ್ಟು ಅಳತೆ ನೋಡಿಕೊಂಡು ಅದೇ ಅಳತೆಗೆ 1.5 ಕಪ್ ಆಗೋಷ್ಟು ಎಷ್ಟು ಅಳತೆ ತೊಗೊಂಡಿರ್ತೀರ ನೀವು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಬೇಕು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹಾಲು ನೋಡ್ಕೊಂಡು ಹಾಕ್ಕೊಳ್ಳಿ. ಅಮ್ಮ 1 ಲೀಟ್ರ್ ತೊಗೊಂಡಿದ್ರು. ಸ್ವಲ್ಪ ಮುಳುಗೋ ಅಷ್ಟಿದ್ರೆ ಸಾಕು, ಜಾಸ್ತಿ ಹಾಕೋದೇನು ಬೇಡ. ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಹಾಲಲ್ಲೇ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕ್ಯಾರೆಟ್ ಫುಲ್ಲು ಸಾಫ್ಟ್ ಆಗಬೇಕು. ಕ್ಯಾರೆಟಿಂದ ನಮಗೆ ಕಣ್ಣಿಗೆ ತುಂಬ ಒಳ್ಳೆಯದು, ಇಮ್ಯುನಿಟಿ ಸಿಸ್ಟಮ್ಗೆ ಒಳ್ಳೆಯದಾಗುತ್ತೆ, ಡೈಜೆಷನ್ಗೂ ಒಳ್ಳೆಯದು ಕ್ಯಾರೆಟು. ಇದನ್ನು ತಿನ್ನೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇದಕ್ಕೆ ಮಿಲ್ಕು ಮತ್ತು ಗೀ ಯೂಸ್ ಮಾಡೋದ್ರಿಂದ ನಮಗೆ ಕ್ಯಾಲ್ಶಿಯಮ್ಮು, ಪ್ರೋಟೀನು, ಹೆಲ್ದಿ ಫ್ಯಾಟ್ ಎಲ್ಲ ಸಿಗುತ್ತೆ. ಇನ್ನು ನೆಟ್ಸ್ ಎಲ್ಲ ನಾವು ತಿನ್ನೋದ್ರಿಂದ ನಿಮಗೆ ಗೊತ್ತು, ಪ್ರೋಟೀನ್ಸು, ಆ್ಯಂಟಿ ಆಕ್ಸಿಡೆಂಟ್ಸು, ಅದು ಒಳ್ಳೆ ಫ್ಯಾಟೇನೆ. ಅದನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು ನಮಗೆ. ಈ ಕ್ಯಾರೆಟ್ ಬಂದುಬಿಟ್ಟು ವಿಟಮಿನ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಎ ವಿಟಮಿನ್ನು, ಸಿ ಮತ್ತು ಕೆ ವಿಟಮಿನ್ಸ್ ಇದೆ ಇದರಲ್ಲಿ. ಇದು ಬಂದುಬಿಟ್ಟು ಫೈಬರು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿ ಇರೋದ್ರಿಂದ ಇನ್ನು ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಇದನ್ನು ನಾವು ತಿನ್ಬೋದು, ಎಲ್ತ್ಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಇದನ್ನು ಹಾಲನ್ನ ತುಂಬ ಗಟ್ಟಿಯಾಗೋಕ್ಕೆ ಇದರಲ್ಲೇ ಬಿಟ್ಬಿಟ್ಟಿದ್ದಾರೆ ಅಮ್ಮ. ಇದನ್ನು ಚೆನ್ನಾಗಿ ಗಟ್ಟಿ ಆಗೋಕ್ಕೆ ಬಿಡಬೇಕು. ಹಾಲು ಕುದ್ದು ಕಾಯಿಸ್ತಾ ಇದ್ದರೆ ಗಟ್ಟಿ ಆಗುತ್ತಲ್ಲ, ಆ ಥರ ಕ್ರೀಮ್ ಥರ ಆಗಬೇಕಂತೆ. ಅದಕ್ಕೆ ಆ ಥರ ಬಿಟ್ಟಿದ್ದಾರೆ. ಅದನ್ನು ಕಾಯಿಸ್ತಾ ಇದ್ದೀನಿ. ಆ ಕಡೆ ನೋಡಿ, ಇದು ನೋಡಿ, ಈ ಥರ ನೀರು ಫುಲ್ಲು ಹಾಲು ಅಂಶ ಎಲ್ಲ ಹೋಗಬೇಕು ಕ್ಯಾರೆಟಲ್ಲಿ, ಅದರಲ್ಲೇ ಬೇಯಬೇಕು. ಇದು ಜಾಸ್ತಿ ಮಾಡ್ತಾಯಿದ್ದೀವಿ, ಜಾಸ್ತಿ ಮಾಡಿರೋದ್ರಿಂದ ಜಾಸ್ತಿ ಟೈಮ್ ತೊಗೊಂತು ನಮಗೆ. ಒಂದು 45 ಮಿನಿಟ್ಸೇ ತೊಗೊಂತು ಫ್ರೆಂಡ್ಸ್. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಫುಲ್ ಸಾಫ್ಟ್ ಆಗಬೇಕು. ಹಾಲಲ್ಲೇ ಬೆಂದ್ರೇ ಕ್ಯಾರೆಟ್ ಹಲ್ವಾ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ನೋಡಿ, ಈಗ ಸಕ್ಕರೆ ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಪರವಾಗಿಲ್ಲ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಇಲ್ಲಿ ಸಕ್ಕರೆ ಹಾಕಿದ್ದಾರೆ ಅಮ್ಮ, ನೀವು ಬೇಕಾದ್ರೆ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲನೂ ಹಾಕ್ಕೊಂಡು ಮಾಡ್ಕೊಬೋದು, ಓಕೆನಾ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ, ತಿರ್ಗಾ ನೀರು ಬಿಟ್ಕೊಳುತ್ತೆ ಸಕ್ಕರೆ ಹಾಕಿದ್ಮೇಲೆ. ಅದ್ರದ್ದು ಎಲ್ಲ ನೀರೆಲ್ಲ ಹೋಗೋವರೆಗೂ, ನೀರಿನ ಅಂಶ ಹೋಗೋವರೆಗೂ ಫುಲ್ಲು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿ ಸಣ್ಣ ಉರಿನಲ್ಲೇ, ಲೋ ಫ್ಲೇಮಲ್ಲೇ ನಾವು ಇದನ್ನು ನೋಡಿ, ಈ ಥರ ನೀರು ಬಿಟ್ಕೊಂಬಂತು ಸಕ್ಕರೆ ಹಾಕಿದ್ಮೇಲೆ. ಇದನ್ನು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಇದೇ ಇಂಪಾರ್ಟೆಂಟು ಇದರಲ್ಲಿ, ಇನ್ನೇನು ಇಲ್ಲ. ಜಾಸ್ತಿ ಕುದಿಸ್ಬೇಕು ಮತ್ತು ಕೈ ಅಲ್ಲಾಡಿಸ್ತಾ ಇರಬೇಕು. ನೋಡಿ, ಈಗ ಇದನ್ನು ಕೋವಾ ಹಾಕ್ಕೊಳ್ಳಿ. ಕೋವಾ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಇದು ಅನ್ಸಾಲ್ಟೆಡ್ಡು ಕೋವಾ ಎಲ್ಲ ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕಿದ್ರೆ ಅದು ಇದರಲ್ಲಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಈ ಥರ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕ್ಬಿಡಿ, ಓಕೆನಾ. ಇದನ್ನು ಚೆನ್ನಾಗಿ ಇದು ಒಂದು 1/2 ಅವರೇ ಆಗುತ್ತೆ ಫ್ರೆಂಡ್ಸ್. ಜಾಸ್ತಿ ತೊಗೊಂಡಿದ್ವಲ್ಲ ನಾವು, 1.5 kg ಕ್ಯಾರೆಟ್ ತೊಗೊಂಡಿದ್ವಿ, ಅದಕ್ಕೋಸ್ಕರ ಇದು ಲೇಟ್ ಆಗ್ತಾಯಿದೆ. ಇಲ್ಲಿ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಬೇಗನೆ ಆಗುತ್ತೆ.
ಇನ್ನು ತುಪ್ಪ ಎಲ್ಲ ಯೂಸ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅದು ಒಳ್ಳೆ ಹೆಲ್ದಿ ಫ್ಯಾಟ್ ಇರುತ್ತೆ. ಅದರಿಂದ ಈ ಥರ ನಾನು ಇದರ ಬಗ್ಗೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೆಲ್ತ್ ಬೆನಿಫಿಟ್ ಏನೇನಿದೆ ಕ್ಯಾರೆಟಲ್ಲಿ, ತುಪ್ಪದಲ್ಲಿ, ಆ ಥರ ಹಾಲು ಎಲ್ಲ ಕ್ಯಾಲ್ಶಿಯಮ್ಮು ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ಥರ ನಾವು ಆವಾಗ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಕಡೆ ಬಾಣಲಿಗೆ ಬಿಟ್ಟು ಎಣ್ಣೆ ಹಾಕಿದ್ದೀನಿ, ತುಪ್ಪ ಹಾಕಿದ್ದೀನಿ. ತುಪ್ಪದಲ್ಲಿ ಈ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನೆಲ್ಲ ಕಟ್ ಮಾಡಿರೋದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಲಾಸ್ಟಲ್ಲಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಅದಕ್ಕೆ ಹೀಗೆ ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ. ಅಮ್ಮನೇ ಈ ಥರ ಎಲ್ಲ ಮಾಡಿಕೊಡ್ತಾರೆ ಫ್ರೆಂಡ್ಸ್. ನನಗೆ ಸ್ವೀಟೆಲ್ಲ ಇಷ್ಟ ಆದರೆ ನಾನು ಜಾಸ್ತಿ ಕಮ್ಮಿ ಮಾಡೋದು. ಅಮ್ಮನ ಮನೆಗೆ ಹೋದಾಗ ನೋಡಿ ಎಲ್ಲರಿಗೂ ಬೇಕು ಅಂದ್ಬಿಟ್ಟು ಇಷ್ಟು ದೊಡ್ಡ ಜಾಸ್ತಿ ಮಾಡ್ತಾಯಿದ್ದಾರೆ. ನನಗೆ ಅಕ್ಕ ತಂಗಿ ಇದ್ದಾರೆ, ನಾವು 3 ಜನ ಹೆಣ್ಮಕ್ಳು. ನಮ್ಮಮ್ಮಗೆ ನಾವು ಎಲ್ಲರಿಗೂ ನಮ್ಮಮ್ಮನೇ ಮಾಡಿಕೊಡ್ತಾರೆ. ಈ ಥರ ಸ್ವೀಟ್ಸ್ ಎಲ್ಲ ನಮ್ಮಮ್ಮನೇ ಜಾಸ್ತಿ ಮಾಡಿಕೊಡ್ತಾರೆ ನಮಗೆ. ನಾನು ಹೋದಾಗ ಅಮ್ಮನ ಮನೆಗೆ ರಜಕ್ಕೆ ಹೋಗಿದ್ನಲ್ಲ, ಆಗ ಅಮ್ಮ ಈ ಥರ ಎಲ್ಲರಿಗೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಹೀಗೆ ನಾನು ಯಾವಾಗಾದರೂ ನಮ್ಮ ಅಮ್ಮನ ಮನೆಗೆ ಹೋದಾಗೆ ನಮ್ಮಮ್ಮ ಜಾಸ್ತಿ ಸ್ವೀಟು ಮತ್ತು ಚಕ್ಲಿ, ನಿಪ್ಪಟ್ಟು ಅದೆಲ್ಲ ಮಾಡ್ತಾಯಿರ್ತಾರೆ. ನಾನಿದ್ದರೆ ನಮ್ಮಮ್ಮ ಎಲ್ಲನೂ ನಾನು ಎಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ನಮ್ಮಮ್ಮಗೂ ಜಾಸ್ತಿ ಏನು ಎಲ್ಲ ಅವರೇ ಮಾಡಿ ಕೊಡ್ತಾರೆ ನಮಗೋಸ್ಕರ. ನೋಡಿ, ಈ ಥರ ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಳಿ. ಇದು ಆಫ್ ಮಾಡಿಬಿಡಿ. ನೆಕ್ಸ್ಟು ಇದನ್ನು ನೋಡಿ ಹಾಕ್ಬಿಟ್ಟು ಇದನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಾಕ್ದಷ್ಟು ಕ್ಯಾರೆಟ್ ಅಲ್ವಾ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಇದಕ್ಕೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ನೋಡಿ, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಒಂದ್ಸರಿ ಈ ಥರ ಟ್ರೈ ಮಾಡಿ. ಮತ್ತು ಅಲ್ಲಿ ಹಾಲನ್ನ ನೋಡಿ ಗಟ್ಟಿಯಾಗಕ್ಕೆ ಇಟ್ಟಿದ್ದೀವಲ್ಲ, ಫುಲ್ಲು ಕಾದು ಸ್ವಲ್ಪ ಫುಲ್ಲು ಗಟ್ಟಿಯಾಗಿದೆ ಅದು ಹಾಲುನು. ಅದನ್ನು ಇದಕ್ಕೆ ಲಾಸ್ಟಲ್ಲಿ ಅಮ್ಮ ಮಿಕ್ಸ್ ಮಾಡಿದ್ರು. ಯಾಕಮ್ಮ ಹಾಕಿದ್ದು ಅಂದರೆ ಮಿಕ್ಸ್ ಮಾಡಿದ ನೋಡಿ ಹಾಕಿದ್ದಾರೆ. ಅದನ್ನು ವೀಡಿಯೋ ಮಾಡಿಲ್ಲ ನಾನು. ನೋಡಿ, ಈ ಥರ ಫುಲ್ಲು ಮಿಕ್ಸ್ ಮಾಡಿ ಒಂದು 45 ಮಿನಿಟ್ಸ್ 1 ಅವರೇ ಆಯಿತು ಫ್ರೆಂಡ್ಸ್. ಜಾಸ್ತಿ ಮಾಡಿದ್ವಲ್ಲ, ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಸ್ವಲ್ಪ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಿಮಗೆ. ಕ್ಯಾರೆಟ್ ಹಲ್ವದ ಆ ಥರ ಆಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ಇದು. ನೋಡಿ, ಈ ಥರ ಆಗಿದೆ. ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ರೆಡಿ ಆಗುತ್ತೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ ತುಪ್ಪ ಎಲ್ಲ ಮೇಲೆ ತೇಲ್ಕೊಂಡು ಬಂದುಬಿಡುತ್ತೆ. ಅದು ನೀವು ನೋಡಿ, ಈ ಥರ ಫುಲ್ಲು ಗಟ್ಟಿಯಾಗಿ ಬಂದುಬಿಡುತ್ತೆ. ಆವಾಗ ನಿಮಗೆ ಆಗಿದೆ ಅಂತ ಗೊತ್ತಾಗುತ್ತೆ. ತಿಂತಾಯಿದ್ರೆ ಸಾಫ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಕ್ಯಾರೆಟ್ ಎಲ್ಲ ತುಪ್ಪದಲ್ಲಿ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿತ್ತು. ನೋಡಿ, ಈ ಥರ ನೋಡಿ ತಣ್ಣಗಾದ್ಮೇಲೆ ಈ ಥರ ಗಟ್ಟಿ